ಮನೆಗಳಿಗೆ ಇವತ್ತು ನಮ್ಮ ದರ್ಶನ್ ಸರ್ದು ಡೆವಿಲ್ ಫಿಲಮ್ ರಿಲೀಸ್ ಆಗಿದೆ. ಆ ಫಿಲಮ್ ಪ್ರಮೋಟ್ ಮಾಡೋಕ್ಕೋಸ್ಕರ ನಾವು ಇವತ್ತು ಏನು RX 100 ಇದೆ ಈ ಗಾಡಿನ ರೆಡಿ ಮಾಡಿದ್ದೀವಿ. ಏನಕ್ಕೋಸ್ಕರ ಅಂದರೆ ಇದು RX 100 ಎಲ್ಲ RS ಲವರ್ಸ್ಗೆ ಇದು ಕ್ರೇಜ್ ಕಮ್ಮಿ ಆಗಲ್ಲ. ಯಾಕೆ ಅಂದರೆ ಇವತ್ತಿಲ್ಲ ಮುಂದೆ ಇಲ್ಲ ಇನ್ನು 100 ವರ್ಷ ಜನ್ರೇಷನ್ ಹೋದ್ರೂ ಈ ಗಾಡಿ ವ್ಯಾಲ್ಯೂ ಕಮ್ಮಿ ಆಗಲ್ಲ. ಅದೇ ರೀತಿ ನಮ್ಮ ಡಿ ಬಾಸ್ ಅಭಿಮಾನಿಗಳು ಯಾರ್ಯಾರು ಇದ್ದೀರಾ, ನಮ್ಮ ಡಿ ಬಾಸ್ ಏನಿದ್ದಾರೆ ಅವ್ರ ವ್ಯಾಲ್ಯೂ, ಅವ್ರ ಅಭಿಮಾನ, ಅವ್ರ ಅಭಿಮಾನಿಗಳು ಯಾರೂ ಕಮ್ಮಿ ಆಗಲ್ಲ. ಯಾಕೆ ಅಂದರೆ ನೀವೆಲ್ಲ ಇವತ್ತು ಅವರು ಎಲ್ಲೇ ಇರ್ಬೋದು. ಅದು ಉದಾಹರಣೆಗೆ ಇವತ್ತು ಫಿಲಮ್ ಥಿಯೇಟರ್ಗಳ ಮುಂದೆ ಎಲ್ಲರೂ ನೀವು ಯೋಚನೆ ಮಾಡಿ ನೋಡ್ಬೋದು, ಎಲ್ಲ ಕಡೆ ಹೌಸ್ಫುಲ್ ಆಗ್ತಾ ಇದೆ. ಅದಕ್ಕೇನು ಕಾರಣ ಅಂದರೆ ಅವ್ರು ಕೊಟ್ಟಿರೋ ಪ್ರೀತಿ, ವಿಶ್ವಾಸ, ಅವ್ರು ಮಾಡಿರೋ ಒಳ್ಳೆತನ, ಒಳ್ಳೆ ಕೆಲಸಗಳಿಗೋಸ್ಕರ, ಅವ್ರ ವ್ಯಕ್ತಿತ್ವಗೋಸ್ಕರ ಇವತ್ತು ನಾವು ಈ ಥರ ಎಲ್ಲರೂ ಅವ್ರ ಅಭಿಮಾನಿಗಳಾಗಿರೋದು. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ನನ್ನ ಗಾಡಿ ಏನು ರೆಡಿಯಾಗಿದೆ ಇದು ಔಟ್ಲುಕ್ಕು. ನಮ್ಮ ಆರ್ಟಿಸ್ಟ್ ಬಂದು ಇವರು ತಮಿಳ್ನಾಡಲ್ಲಿ ಇರೋದು, ಅವ್ರ ಹೆಸರು ತಾರಕ್ ಅಂತ. ತುಂಬ 8 ದಿವಸದಲ್ಲಿ ಯಾರೂ ಈ ಗಾಡಿ ಥರ ನಿಮಗೆ ಪೈಂಟ್ ಮಾಡಿ ಪ್ರಮೋಷನ್ ಬೇಕು ಅಂತ ಕೇಳಿದ್ರೆ ಯಾರು ಮಾಡ್ಕೊಳ್ಳೋರು ಯಾರೂ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಆದರೆ ತಮಿಳ್ನಾಡಲ್ಲಿ ಒಬ್ಬರು ತಮಿಳನ್ಸ್ ಆಗಿದ್ರು ನಮ್ಮ ಕನ್ನಡ ಫಿಲಮ್ಗೋಸ್ಕರ ಡಿ ಬಾಸ್ಗೋಸ್ಕರ ಅವರು ಒಪ್ಕೊಂಡು ನಮ್ಗೆ 8 ದಿವಸದಲ್ಲಿ ಗಾಡಿ ಬಂದು ಔಟ್ಲುಕ್ ಮಾಡಿ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಬಂದಿದೆ ಅಂದರೆ ನಿಮಗೆ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ನೀವು ಪ್ರತಿಯೊಂದು ಇದು ನಿಮ್ಗೆ ಏನು ಕಾಣಿಸ್ತಾ ಇದೆ ಇದೆಲ್ಲ ಇದು ಯಾವುದು ಸ್ಟಿಕ್ಕರ್ ಕಟ್ಟಿಂಗ್ ಅಲ್ಲ, ಇದೆಲ್ಲ ಬಂದು ಅವರು ಕೈಯಲ್ಲೇ ಮಾಡಿರೋದು, ಕೈಯಲ್ಲೇ ಮಾಡಿ ಬರ್ದು ಪೈಂಟ್ ಮಾಡಿ ಕೊಟ್ಟಿರೋದು. ಇದು ಏನಕ್ಕೆ ಬರ್ಸಿದೀವಿ ಅಂದರೆ RX 100 ಅಂದರೆ ಯಮ ಗಾಡಿಗೆ ಯಾರು ಇವತ್ತವ್ರಿಗೆ ಯಾರು ಮಾಡಿಲ್ಲ, ಮುಂದೆ ಮಾಡೋಕೆ ಹೋಗಲ್ಲ. ಅದನ್ನ ನಾವು ಮಾಡಿ ತೋರಿಸಿದೀವಿ. ಎಲ್ಲರೂ ಕಾರ್ ಮೇಲೆ ಸ್ಟಿಕ್ಕರ್ ಹಾಕ್ಬೋದು, ಇನ್ನೊಂದು ಮೇಲೆ ಮಾಡ್ಬೋದು. ಅಂದರೆ ನಮ್ಮ ಅಭಿಮಾನಿಗಳಿಗೆ ಏನಂದರೆ RX 100 ಎಲ್ಲ ಲವರ್ಸ್ಗಳು ಹೋಗಿ ತಲುಪಬೇಕು, ಎಲ್ಲ ಡಿ ಬಾಸ್ ಅಭಿಮಾನಿಗಳು ನೋಡಬೇಕು. ಅದೇ ರೀತಿ ನಮ್ಮ ತಾರಕ್ ಅಂತ ಏನಿದ್ದಾರೆ ಆರ್ಟಿಸ್ಟ್ ಅವರು, ಅವ್ರಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾರಾದರೂ ಈ ಥರ ಕೆಲಸ ಮಾಡಿಸ್ಕೋಬೇಕಂದ್ರೆ ಅದನ್ನು ನಂಬರ್ ನೀವು ಕಮೆಂಟಲ್ಲಿ ನೀವು ಸೆಂಡ್ ಮಾಡಿ, ನಾವು ನಿಮ್ಗೆ ನಂಬರ್ ಕಳಿಸ್ಕೊಡ್ತೀವಿ. ಇದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ.